ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್. ಎಲ್ಲರಿಗೂ ನಮಸ್ಕಾರ. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಅಂದರೆ ಭಾನುವಾರ 20 ಜುಲೈ 2025. ಎಲ್ಲ ರಾಶಿಗೆ ಮೇಷದಿಂದ ಮೀನ ರಾಶಿಯವರೆಗೆ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಕೊನೆಯ ತನಕ ನೋಡಿ. ಮೊದಲಿಗೆ ಮೇಷರಾಶಿ, ಇಂದು ನಿಮ್ಮ ಒಂದು ನಿಜವಾದ ಶಕ್ತಿಯ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಉತ್ತಮ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಹೊಸ ಉತ್ಸಾಹ ಬರಬಹುದು. ಇತ್ತೀಚೆಗೆ ಬಂದ ಆರ್ಥಿಕ ಒತ್ತಡದಿಂದ ಹಗುರ ಆಗುವ ದಿನ. ಹಿರಿಯರ ಸಹಾಯದಿಂದ ಕೆಲ ಸಮಸ್ಯೆಗಳ ಪರಿಹಾರ ಸಿಗಬಹುದು. ಕುಟುಂಬದ ಸಂಗಾತಿಯ ಜೊತೆ ಸ್ವಲ್ಪ ಮಟ್ಟಿಗೆ ಅನುಮಾನಗಳು ಎದುರಾಗಬಹುದು. ಕುಟುಂಬದೊಂದಿಗೆ ಸ್ವಲ್ಪ ಜಾಗ್ರತೆ ಇರಲಿ. ಕುಟುಂಬದೊಂದಿಗೆ ಸಮಾಧಾನದಿಂದ ಮಾತುಕತೆ ನಿಮಗೆ ತುಂಬಾ ಮುಖ್ಯವಾಗಿರುತ್ತೆ. ಪ್ರಯಾಣದ ಯೋಗವಿದೆ. ಹೊಸ ಸಂಪರ್ಕಗಳಿಂದ ನಿಮಗೆ ಲಾಭ ಹೆಚ್ಚು. ಆರೋಗ್ಯ ಸುಸ್ಥಿರವಾಗಿರುತ್ತೆ. ಈ ದಿನದ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಬಂದು 6. ಇವಿಷ್ಟು ಮೇಷರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ನಂತರ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ಇಂದು ನಿಮ್ಮ ಪಾಲಿಗೆ ಚಿಂತನೆಯೂ ಹೆಚ್ಚಾಗ್ತಾ ಹೋಗುತ್ತೆ. ನೆಗೆಟಿವ್ ಥಾಟ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಹಣಕಾಸು ವ್ಯವಹಾರಗಳಲ್ಲಿ ನಿಮಗೆ ಜಾಗ್ರತೆ ತುಂಬಾ ಅಗತ್ಯ ಇರುತ್ತೆ. ಯಾರ್ಯಾರಿಗೂ ನೀವು ದುಡ್ಡನ್ನು ಕೊಡಲಿಕ್ಕೆ ಹೋಗಬೇಡಿ, ಸಾಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಳೆಯ ಬಾಕಿ ಸಂಗ್ರಹ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಯೋಚನೆಯನ್ನು ನೀವು ಮಾಡ್ತಾ ಇದ್ರೆ ಅದಕ್ಕೆ ಈ ಸಮಯ ತುಂಬ ಉತ್ತಮ. ನಿಮ್ಮ ವಿಚಾರಗಳು ಸರಿಯಾದರೂ ಕೂಡ ಬೇರೆಯವರಿಗೆ ಅದು ಅರ್ಥವಾಗೋದು ತುಂಬ ಕಷ್ಟಕರ. ಹಾಗಾಗಿ ಯಾವುದೇ ಕೆಲಸ ಕಾರ್ಯ ಇದ್ದರೂ ಕೂಡ ಬೇರೆಯವರ ಹತ್ರ ನೀವು ತುಂಬ ಜಾಗ್ರತೆಯಿಂದ ಆ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ. ಕುಟುಂಬದಲ್ಲಿ ಸಮಾಧಾನವಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು. ಆರೋಗ್ಯದಲ್ಲಿ ಜ್ವರ, ತಲೆನೋವು ನಿಮ್ಮನ್ನು ಇವತ್ತು ಬಾಧಿಸ್ಬೋದು. ಈ ದಿನದ ನಿಮ್ಮ ಶಕ್ತಿಶಾಲಿ ಅಂಕ ಅಂದರೆ ಅದೃಷ್ಟ ಸಂಖ್ಯೆ ಬಂದು 2 ಆಗಿರುತ್ತೆ. ಇವಿಷ್ಟು ವೃಷಭ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ನಂತರ ಮಿಥುನ ರಾಶಿ. ಮಿಥುನ ರಾಶಿಯವರು ಇಂದಿನ ದಿನ ಸಂವಾದ ಹಾಗೂ ನಿರ್ಧಾರಗಳ ದಿನವಾಗಿರುತ್ತೆ. ಹೊಸ ವೃತ್ತಿ ಅವಕಾಶಗಳು ಕಾಣ್ಬೋದು. ಸ್ನೇಹಿತರಿಂದ ಶುಭ ಸುದ್ದಿ ಬರುತ್ತೆ. ಲವ್ ಲೈಫ್ನಲ್ಲಿ ಸಹಜತೆಯಿಂದ ನಡೆದುಕೋಬೇಕಾಗತ್ತೆ. ಸ್ವಲ್ಪ ನೀವು ಕೋಪತಾಪ ತೋರಿಸಿದ್ರು ಕೂಡ, ಅಸಡ್ಡೆ ತೋರಿಸಿದ್ರು ಕೂಡ ಲವ್ ಲೈಫ್ ಲಾಸ್ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ಕಳ್ಕೊಂತೀರಾ. ದಾಂಪತ್ಯದಲ್ಲಿ ನಂಬಿಕೆ ಬಲವಾಗಿರುತ್ತೆ. ಸಹೋದ್ಯೋಗಿಗಳಿಂದ ನಿಮಗೆ ಸಹಾಯ ಸಿಗುತ್ತೆ. ಹಣಕಾಸು ವಿಷಯಗಳಲ್ಲಿ ನೆಮ್ಮದಿ. ಪ್ರಯಾಣದ ಯೋಗ. ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು. ಊಟ ನಿದ್ರೆ ಸರಿಯಾಗಿ ನೀವು ಡೈಲಿ ರೂಟೀನ್ನ ಪಾಲನೆ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಆರೋಗ್ಯ ಮಾನಸಿಕತೆ ಉತ್ತಮವಾಗಿರುತ್ತೆ. ಈ ದಿನದ ಶಕ್ತಿಶಾಲಿ ಅಂಕ ಮಿಥುನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಬಂದು 7 ಆಗಿರುತ್ತೆ. ಇವಿಷ್ಟು ಮಿಥುನ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ನಂತರ ಕರ್ಕಾಟಕ ರಾಶಿ. ನೋಡಿ, ನಿಮಗೆ ತಂತ್ರ, ತಾಕತ್ತು, ತಾಳ್ಮೆ ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ಖಾಸಗಿ ಜೀವನದಲ್ಲಿ ವಿರಾಮ ಬೇಕಾದ ಸ್ಥಿತಿ. ಸ್ವಲ್ಪ ನಿಮ್ಮ ದೇಹ ಮನಸ್ಸಿಗೆ ನೀವು ವಿಶ್ರಾಂತಿಯನ್ನು ಕೊಡಬೇಕು. ವೃತ್ತಿಪರ ಕ್ಷೇತ್ರದಲ್ಲಿ ಹೊಸದಾಗಿ ಹೊಣೆಗಾರಿಕೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಮೇಲೆ ಎಲ್ಲ ಜವಾಬ್ದಾರಿಗಳು ಬೀಳ್ತಾ ಹೋಗುತ್ತೆ. ಹಿರಿಯರ ಸಲಹೆಯನ್ನು ನೀವು ಸರಿಯಾಗಿ ತಿಳ್ಕೊಂಡಲ್ಲಿ ಅದು ಉಪಯುಕ್ತವಾಗಲಿದೆ. ಹೊಸ ಸಂಬಂಧಗಳು ಶುರುವಾಗಬಹುದು. ಹಣದ ಖರ್ಚು ಹೆಚ್ಚಾದರೂ ಕೂಡ ಪಶ್ಚಾತ್ತಾಪ ಪಡೋದಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಎದೆನೋವು ಮತ್ತು ಬೊಜ್ಜಿನ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ನಿಮಗೆ ಧ್ಯಾನ ಪ್ರಾಣಾಯಾಮ ಈ ದಿನ ತುಂಬ ಅವಶ್ಯಕತೆ ಆಗಿರುತ್ತೆ. ಧ್ಯಾನ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ದಿನದ ಶಕ್ತಿಶಾಲಿ ಅಂಕ ಬಂದು 4 ಅಂದರೆ ಅದೃಷ್ಟ ಸಂಖ್ಯೆ ಬಂದು 4 ಆಗಿರುತ್ತೆ. ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಇವತ್ತು ನಿಮ್ಮ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಭಾನುವಾರ. ನಿಮ್ಮ ಮಾತುಗಳಿಗೆ ಒಂದು ಪ್ರಭಾವ, ಸ್ಟ್ರೆಂತ್ ಅನ್ನೋದಿರುತ್ತೆ. ಎಲ್ಲರೂ ಕಿವಿಗೊಟ್ಟು ಕೇಳ್ತಾರೆ. ಉದ್ಯೋಗದಲ್ಲಿ ಪ್ರಶಂಸೆ ಇರುತ್ತೆ. ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತಂದಾಗ ಉತ್ತಮ ಕಾಲ.
ಹಣಕಾಸಿನಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವಿರುತ್ತೆ. ಹಳೆಯ ಸ್ನೇಹಿತರ ಭೇಟಿ ಸಂತೋಷ ನೀಡುತ್ತೆ. ಸಂಬಂಧಗಳಲ್ಲಿ ನಂಬಿಕೆಯನ್ನು ನೀವು ಹೆಚ್ಚಿಸ್ಕೋಬೇಕಾಗತ್ತೆ. ಆರೋಗ್ಯದಲ್ಲಿ ಅಷ್ಟಾಗಿ ತೊಂದರೆಯಲ್ಲಿ ಕಾಣಿಸ್ತಾ ಇಲ್ಲ. ಉತ್ಸಾಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಇತ್ತೀಚೆಗೆ ನಿರುತ್ಸಾಹಗೊಂಡಿದ್ರೆ ಇಂದು ನೀವು ಪುನಃ ಚೈತನ್ಯ ಸಿಗಲಿದೆ. ಈ ದಿನದ ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ ಬಂದು ಸಂಖ್ಯೆ 1 ಆಗಿರುತ್ತೆ. ಇವಿಷ್ಟು ಸಿಂಹ ರಾಶಿಯವರ ದಿನ ಭವಿಷ್ಯ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಕಾರ್ಯಕ್ಷಮತೆ ಚುರುಕುತನ ಹೆಚ್ಚಾಗ್ತಾ ಹೋಗುತ್ತೆ. ತುಂಬ ಚುರುಕಾಗಿ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತೀರಾ. ಕೆಲಸದಲ್ಲಿ ನಿಮಗೆ ಲಾಭದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವೃತ್ತಿ ಅಥವಾ ವ್ಯವಹಾರ ಸಂಬಂಧಿ ವಿಷಯಗಳಲ್ಲಿ ನೀವು ನಿರ್ಧಾರ ತಗೊಳ್ಳೋದು ಉತ್ತಮ ದಿನ ಅಂತ ಹೇಳ್ತೀವಿ. ಮನೆ ಕೆಲಸಗಳಲ್ಲಿ ಆಕಸ್ಮಿಕ ಹೊಣೆಗಾರಿಕೆಗಳು ಹೆಚ್ಚಾಗ್ತಾ ಹೋಗ್ಬೋದು. ಅಕಸ್ಮಾತ್ ಆಗಿ ನಿಮಗೆ ಮನೆ ಕಡೆ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಗೃಹಸ್ಥ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು, ಸ್ಟ್ರೆಸ್ ಆಗುವ ಸಾಧ್ಯತೆ ಇರುತ್ತೆ. ಈ ಹಿಂದೆ ಮನೆಯಲ್ಲಿ ಹೆಚ್ಚು ಕೆಲಸ ಇತ್ತು, ಸ್ಟ್ರೆಸ್ ಇತ್ತು, ಸಂಬಂಧಿಕರಿಂದ ತೊಂದರೆ ಆಗ್ತಿತ್ತು ಅಂತಂದಾಗ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳೋಕ್ಕೆ ಇದು ಉತ್ತಮ ಸಮಯ. ಅಂದರೆ ಈ ಭಾನುವಾರದ ದಿನ ಉತ್ತಮ ಸಮಯ. ವ್ಯವಹಾರಗಳಲ್ಲಿ ನಿಮ್ಮ ತಿಳುವಳಿಕೆಯನ್ನು ಬಳಸಿ ಲಾಭವನ್ನು ನೀವು ಪಡ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಆದರೆ ಮಧ್ಯಾಹ್ನದಿಂದ ನಿಮಗೆ ಹೊಸದಾಗಿ ಚೈತನ್ಯ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಆರೋಗ್ಯ ವಿಚಾರದಲ್ಲಿ ಸಣ್ಣ ಮಟ್ಟಿಗೆ ನಿಮಗೆ ಶೀತ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ನಿಮಗೆ ತೊಂದರೆ ಉಂಟಾಗಬಹುದು. ಈ ದಿನದ ನಿಮ್ಮ ಶಕ್ತಿಶಾಲಿ ಅಂಕ ಬಂದು 5. ಸೊ ಅದೃಷ್ಟ ಸಂಖ್ಯೆ 5 ಆಗಿರುತ್ತೆ. ಇವಿಷ್ಟು ಕನ್ಯಾ ರಾಶಿಯವರ ದಿನ ಭವಿಷ್ಯ. ನಂತರ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು, ನೀವು ಈ ದಿನ ಮನಸ್ಸಿಗೆ ನೆಮ್ಮದಿ ಕೊಡುವ ದಿನ ಅಂತಲೇ ಹೇಳ್ತೇವೆ. ದಾಂಪತ್ಯ ಜೀವನ ಸುಖಕರವಾಗಿರಲಿದೆ. ನಿಮ್ಮ ಅಭಿಪ್ರಾಯಕ್ಕೆ ಗೌರವ ದೊರೆಯಲಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇರುತ್ತೆ. ಆರ್ಥಿಕ ವಿಷಯಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆ ಅಗತ್ಯವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚಗಳು ಬಂದಾಗ ಸ್ವಲ್ಪ ನೀವು ಯೋಚನೆ ಮಾಡಿ ಖರ್ಚನ್ನ ನೀವು ಮಾಡಬೇಕಾಗತ್ತೆ. ಕಚೇರಿ ಅಥವಾ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆಗಳು ನಿಮಗೆ ಬರುವ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಈ ಹಿಂದೆ ಅವ್ರಿಗೆ ತೊಂದರೆ ಆಗಿದ್ದಲ್ಲಿ ಇವತ್ತಿನ ದಿನದಿಂದ ಅವ್ರಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಹಗುರವಾಗುತ್ತೆ. ಆರೋಗ್ಯದಲ್ಲಿ ನಿಯಮಿತ ಆಹಾರ ಮತ್ತು ನಿದ್ರೆ ನಿಮಗೆ ತುಂಬ ಮುಖ್ಯ ಆಗಿರುತ್ತೆ. ಸರಿಯಾದ ರೀತಿಯಲ್ಲಿ ನಿಯಮಿತ ಆಹಾರ ಮತ್ತು ನಿದ್ರೆಯನ್ನು ಪಾಲನೆ ಮಾಡ್ಕೊಂಡು ಹೋಗಿದ್ದಲ್ಲಿ ನಿಮಗೆ ಯಾವುದೇ ರೀತಿ ಈ ದಿನ ಸಮಸ್ಯೆಗಳು ಕಾಡುವುದಿಲ್ಲ. ಈ ದಿನದ ನಿಮ್ಮ ಶಕ್ತಿಶಾಲಿ ಒಂದು ಅದೃಷ್ಟ ಸಂಖ್ಯೆ ಬಂದು 9 ಆಗಿರುತ್ತೆ. ಇವಿಷ್ಟು ತುಲಾ ರಾಶಿಯವರ ದಿನ ಭವಿಷ್ಯ. ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮಗೆ ಹೊಸ ಯೋಜನೆಗಳು, ನಿರ್ಧಾರಗಳನ್ನು ತೆಗೆದುಕೋಬೇಕಾಗತ್ತೆ. ಅದಕ್ಕೆ ಉತ್ತಮ ದಿನ. ಏನಾದರೂ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ಕೋಬೇಕು ಅಂತಂದಾಗ ಈ ದಿನ ಉತ್ತಮ. ಹೃದಯದ ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರಿ. ಲವ್ ಅಥವಾ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಹಣಕಾಸಿನಲ್ಲಿ ಉತ್ತಮ ಸಮಯ ಶುರುವಾಗಲಿದೆ. ಹಳೆಯ ಸಾಲ ಅಥವಾ ಬಾಕಿಗಳನ್ನು ನೀವು ಸುಲಭವಾಗಿ ಪರಿಹರಿಸ್ಕೋಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸಿದ ಶ್ರದ್ಧೆಯ ಶ್ರಮಕ್ಕೆ ಮೇಲಧಿಕಾರಿಯಿಂದ ಉತ್ತಮ ಪ್ರತಿಕ್ರಿಯೆಗಳು ನಿಮಗೆ ಸಿಗುತ್ತೆ. ಈ ದಿನ ನಿಮಗೆ ಪ್ರಯಾಣ ಆಗುವ ಯೋಗವಿದೆ. ಮಕ್ಕಳೊಂದಿಗೆ ಕೆಲ ಸಮಯ ಕಳೆಯೋದ್ರಿಂದ ಸಂತೋಷ ನಿಮಗೆ ಬರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಪಿತ್ತದ ಸಮಸ್ಯೆ ನಿಮ್ಮನ್ನ ಕಾಡಬಹುದು. ಈ ದಿನದ ವೃಶ್ಚಿಕ ರಾಶಿಯ ಅದೃಷ್ಟ ಸಂಖ್ಯೆ ಬಂದು 3. ಇವಿಷ್ಟು ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ನಂತರ ಧನುಸ್ಸು ರಾಶಿ. ಇಂದು ನೀವು ಉತ್ಸಾಹದ ನವ ಚೈತನ್ಯದ ದಿನ. ಈ ದಿನ ನಿಮಗಾಗಿರುತ್ತೆ. ಶತ್ರುಗಳಂತ ಅನಿಸ್ಕೊಂಡವರು ನಿಮಗೆ ಸಹಾಯ ಮಾಡಲಿಕ್ಕೆ ಮುಂದಾಗ್ತಾರೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಶುಭಾರಂಭ, ಹೊಸ ಆಫರ್ ಬರುವ ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿ ಲಾಭದ ದಿನವಾಗಬಹುದು. ಸಂಬಂಧಗಳಲ್ಲಿ ನಂಬಿಕೆ ಹೆಚ್ಚಿದಾಗ ಶಾಂತಿ ಸಾಧ್ಯ ಇರುತ್ತೆ. ಈ ಹಿಂದೆ ಏನಾದರೂ ಗೊಂದಲಗಳು, ಜಗಳಗಳು ಆಗಿದ್ದಲ್ಲಿ ಸಂಬಂಧಿಕರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಂಬಂಧಿಕರ ಬಳಿ ಹೋಗೋದನ್ನು ಅವಾಯ್ಡ್ ಮಾಡಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಸಿಗುತ್ತೆ.
ಹಿರಿಯರೊಂದಿಗೆ ಚರ್ಚೆ ಸಾಧಕವಾಗುತ್ತದೆ. ಆರೋಗ್ಯದಲ್ಲಿ ಚುರುಕಾಗಿರ್ತೀರಾ. ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಈ ದಿನ ನಿಮ್ಮನ್ನ ಕಾಡುವುದಿಲ್ಲ. ದಶಾಭುಕ್ತಿಯನ್ನ ನೀವು ನೋಡ್ಕೊಳ್ಳಿ. ಸಂಧ್ಯಾ ಕಾಲದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಬರೋದು ಉತ್ತಮವಾಗಿರುತ್ತೆ. ಈ ದಿನದ ನಿಮಗೆ ಅದೃಷ್ಟ ಸಂಖ್ಯೆ, ಶಕ್ತಿಶಾಲಿ ಸಂಖ್ಯೆ ಅಂತಂದಾಗ ಸಂಖ್ಯೆ 6 ಆಗಿರುತ್ತೆ. ಇವಿಷ್ಟು ಧನುಸ್ಸು ರಾಶಿಯವರ ದಿನ ಭವಿಷ್ಯ. ನಂತರ ಮಕರ ರಾಶಿ. ಇಂದಿನ ದಿನ ನಿಮ್ಮ ಒಂದು ಕಾರ್ಯಕ್ಷಮತೆ, ನಿಮ್ಮ ಒಂದು ಕೆಲಸ ಸಫಲವಾಗುವ ದಿನ ಅಂತಾನೆ ನಾವು ಹೇಳ್ತೀವಿ. ನಿಮ್ಮ ತೀರ್ಮಾನಗಳು ಪಾಸಿಟಿವ್ ಆಗಿ ನಿಮಗೆ ಪರಿಣಾಮವನ್ನು ತರುತ್ತೆ. ನೀವು ಏನು ಯೋಚನೆ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ, ಅದಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ಇದನ್ನು ನಿಮಗೆ ಸಿಕ್ಕೇ ಸಿಗುತ್ತೆ. ಖರ್ಚು ಹೆಚ್ಚು ಆದರೆ ಲಾಭವೂ ಕೂಡ ಇದೆ. ಹಾಗಾಗಿ ಹಣದ ವಿಚಾರದಲ್ಲಿ ನೀವು ಹೆಚ್ಚು ತಲೆಯನ್ನು ಕೆಡಿಸ್ಕೊಂಡು ಸ್ಟ್ರೆಸ್ ಆಗಬೇಡಿ. ವ್ಯಾಪಾರಿಗಳಿಗೆ ಶುಭ ಯೋಗ. ದಾಂಪತ್ಯದಲ್ಲಿ ಮಾತುಕತೆ ಮೂಲಕ ಸಮಸ್ಯೆಯನ್ನ ನೀವು ಬಗೆಹರಿಸ್ಕೋಬಹುದು. ಕುಟುಂಬದಲ್ಲಿ ಸಮನ್ವಯತೆಯನ್ನು ಬೆಳೆಸ್ಕೊಳ್ಳಿ. ಹಿತೈಷಿಗಳಿಂದ ಪ್ರೇರಣೆ ನಿಮಗೆ ಸಿಗುತ್ತೆ. ಅವರ ಮಾತುಗಳನ್ನ, ಸಲಹೆಗಳನ್ನ ನೀವು ಸ್ವೀಕಾರ ಮಾಡಿದಲ್ಲಿ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ. ಶತ್ರುಗಳು ನಿಮ್ಮ ಧೈರ್ಯದ ಮುಂದೆ ಹೀನವಾಗ್ತಾರೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡ ಉಂಟಾಗುತ್ತೆ. ಆದರೂ ಕೂಡ ಅವರ ಶಕ್ತಿ ಮತ್ತೆ ಕಾನ್ಸಂಟ್ರೇಷನ್ ಕುಂದೋದಿಲ್ಲ. ಪ್ರಯತ್ನ ಪೂರ್ವಕವಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮುನ್ನಡೆಸಿದ್ದಲ್ಲಿ ಈ ದಿನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಉತ್ತಮವಾಗಿರುತ್ತೆ. ಆರೋಗ್ಯ ಬ್ಯಾಲೆನ್ಸಿಂಗ್ ಆಗಿದೆ. ಯಾವುದೇ ರೀತಿ ತೊಂದರೆ ಈ ದಿನ ನಿಮ್ಮನ್ನ ಕಾಡೋದಿಲ್ಲ. ಸೊ ಈ ದಿನದ ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಬಂದು ಸಂಖ್ಯೆ 8 ಆಗಿರುತ್ತೆ. ಇವಿಷ್ಟು ಮಕರ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ನಂತರ ಕುಂಭರಾಶಿ. ಕುಂಭರಾಶಿಯವರು ನಿಮಗೆ ಈ ದಿನ ಶಿಸ್ತು, ಸಂಯಮ ಅಗತ್ಯವಿರುವ ದಿನ ಆಗಿರುತ್ತೆ. ಕೆಲಸಗಳಲ್ಲಿ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇರುತ್ತೆ. ನೀವು ನಿರೀಕ್ಷಣೆ ಮಾಡಿದಂತಹ ಫಲ ಸಿಗದೆ ಹೋದರೂ ಕೂಡ ನೀವು ನಿರಾಶೆಗೊಳ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಟುಂಬದೊಂದಿಗೆ ಗೊಂದಲ ಇದ್ದಲ್ಲಿ ಶಾಂತಿಯೊಂದಿಗೆ ನೀವು ಪರಿಹಾರ ಮಾಡ್ಕೋಬಹುದು. ಕೋಪ ಮಾಡಿಕೊಳ್ಳದೆ ಶಾಂತಿಯಿಂದ ನೀವು ಮಾತನಾಡಿದಾಗ ಯಾವುದೇ ರೀತಿ ಸಮಸ್ಯೆ ಇದ್ದಲ್ಲಿ ಪರಿಹಾರ ಮಾಡ್ಕೋಬಹುದು. ಮಿತ್ರರ ನೆರವು ಸಿಗಬಹುದು. ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಶಕ್ತಿಯಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಗಮನ ಹರಿಸೋದಕ್ಕೆ ಇಂದಿನ ದಿನ ಸಹಾಯ ಆಗುತ್ತೆ. ಶ್ವಾಸಕೋಶ, ಶೀತ ಸಂಬಂಧಿತ ಸಮಸ್ಯೆಗೆ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳಿ. ಧ್ಯಾನ, ಪ್ರಾರ್ಥನೆಯಿಂದ ನಿಮಗೆ ಶಕ್ತಿ ಸಿಗುತ್ತೆ. ಈ ದಿನದ ಕುಂಭರಾಶಿಯ ಅದೃಷ್ಟ ಸಂಖ್ಯೆ ಬಂದು ಸಂಖ್ಯೆ 2 ಆಗಿರುತ್ತೆ. ಇವಿಷ್ಟು ಕುಂಭರಾಶಿಯವರ ದಿನ ಭವಿಷ್ಯ. ನಂತರ ಕೊನೆಯದಾಗಿ ಮೀನರಾಶಿ. ಇವತ್ತು ನಿಮ್ಮ ಮನಸ್ಸು ಕ್ರಿಯೇಟಿವ್ ಓರಿಯೆಂಟೆಡ್ ಆಗಿರುತ್ತೆ. ಕಲಾತ್ಮಕ ಚಿಂತನೆಗಳತ್ತ ನಿಮ್ಮ ಮನಸ್ಸು ಹರಿತಾ ಹೋಗುತ್ತೆ. ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮಗೆ ಸಕ್ಸಸ್ ಸಿಗುತ್ತೆ. ಈ ದಿನ ನೀವು ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನ ಕಳೆಯಿರಿ. ಆ ಅವಕಾಶವೂ ಕೂಡ ನಿಮಗೆ ಸಿಗುತ್ತೆ. ಸೊ ಆ ಅವಕಾಶವನ್ನು ಉಪಯೋಗಿಸಿಕೊಂಡಲ್ಲಿ ನಿಮ್ಮ ಮನಸ್ಸು, ದೇಹ ಹಗುರವಾಗುತ್ತೆ. ಲವ್ ಲೈಫ್ನಲ್ಲಿ ಸೌಹಾರ್ದತೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಒಂದು ಪ್ರೇಮ ಗಟ್ಟಿಗೊಳ್ತಾ ಹೋಗುತ್ತೆ. ಹಳೆಯ ಬಂಧುಗಳು ಸಂಪರ್ಕಕ್ಕೆ ಬರ್ತಾರೆ. ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆ ಸಾಧ್ಯವಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಲಾಭವಿದೆ. ಆದರೆ ಖರ್ಚನ್ನ ನೀವು ಮಾಡೋದಕ್ಕೆ ಹೋಗಬಾರ್ದು. ಖರ್ಚಿಗೆ ನಿಯಂತ್ರಣ ಹಾಕೋಬೇಕು. ಮಕ್ಕಳ ಬಗ್ಗೆ ಹೆಮ್ಮೆಯ ಸಂಗತಿ ನೀವು ಕೇಳಬಹುದು. ಆರೋಗ್ಯದಲ್ಲಿ ವಿಶ್ರಾಂತಿ ನಿಮಗೆ ತುಂಬಾ ಅಗತ್ಯವಿರುತ್ತೆ. ಈ ದಿನದ ಮೀನರಾಶಿಯವರ ಅದೃಷ್ಟ ಸಂಖ್ಯೆ ಬಂದು ಸಂಖ್ಯೆ 7 ಆಗಿರುತ್ತೆ. ಇವಿಷ್ಟು ದ್ವಾದಶ ರಾಶಿಗಳ 20ನೇ ತಾರೀಕಿನ ಜುಲೈ 2025ರ ದಿನ ಭವಿಷ್ಯ ಆಗಿರುತ್ತೆ. ಭಾನುವಾರದ ದಿನ ಭವಿಷ್ಯ ಆಗಿರುತ್ತೆ. ಇದೇ ರೀತಿಯ ಹಲವಾರು ವಿಡಿಯೋಗಳನ್ನು ನೋಡಲಿಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನ್ನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ. ಮುಂದಿನ ದಿನದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.